ಬೇಸಿಕಲಿ ನಾನು ಉಡುಪಿಯಿಂದ ಬಂದಿದ್ದೀನಿ. ಆ್ಯಕ್ಚುಲಿ ಇದು ನನ್ನ ಮೊದಲನೇ ಸಿನಿಮಾ. ಸ್ವಲ್ಪ ನರ್ವಸ್ ಆಗಿದ್ದೀನಿ, ಸ್ವಲ್ಪ ಅಲ್ಲ, ತುಂಬ ನರ್ವಸ್ ಆಗಿದ್ದೀನಿ. ಸೊ ಈ ಸಿನಿಮಾ ಬಂದಾಗ ನಾನು ಊರಲ್ಲಿ ಪೇಂಟಿಂಗ್ ಕೆಲಸ ಮಾಡ್ತಾಯಿದ್ದೆ. ಆ್ಯಕ್ಚುಲಿ ನಾನು ಇಂಟೀರಿಯರ್ ಡಿಸೈನರ್, ಬಟ್ ನನಗೆ ಆರ್ಟಲ್ಲಿ ತುಂಬ ಇಂಟ್ರೆಸ್ಟು. ಸೊ ಪೇಂಟಿಂಗ್ ಕೆಲಸ ಮಾಡ್ತಾ ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ, ಯೋಗೀಶ್ ಅಂತ. ಅವನು ನಾನು ಡ್ರಾಮಾ ಬರೆಯೋದು, ಅದನ್ನು ಸ್ಟೇಜಲ್ಲಿ ಪರ್ಫಾರ್ಮ್ ಮಾಡೋದು. ಸೊ ಈ ಥರ ಇರೋ ಸ್ಟೇಜಲ್ಲಿ ನಾನು ಅವನ ಹತ್ರ ಹೇಳ್ತೀನಿ, ಮಗ ನಾವು ಸಿನಿಮಾ ಮಾಡಬೇಕು, ಈ ಥರ. ಚಿಕ್ಕ ವಯಸ್ಸು ಆದರೂ ಆ ಹುಚ್ಚು. ಯಾವಾಗ ತುಂಬ ಸ್ಟ್ರಗಲ್ ಮಾಡಿದ್ದೀವಿ, ಆಡಿಷನ್ಸು ಅದು ಇದು ಅಂತ ತುಂಬ. ಅದೇ ದಿವಸ ನನಗೆ ಈ ಥರ ಮಾತಾಡ್ಕೊಂಡು ಬಂದಾಗ ಮನೆಯಲ್ಲಿ ಒಂದು ಕಾಲ್ ಬರುತ್ತೆ, ನಮ್ಮ ರವಿಕಿರಣ್ ಸರ್ ಅವ್ರದ್ದು. ಕಾಲ್ ಮಾಡಿ ಅವರು, ಸಾತ್ವಿಕ್ ಈ ಥರ ಒಂದು ಕ್ಯಾರೆಕ್ಟರ್ ಇದೆ. ಅವರು ನನ್ನನ್ನು ಯಾವುದೋ ಸೋಷಿಯಲ್ ಮೀಡ್ಯಾದಲ್ಲಿ ನೋಡಿ ಅದರಲ್ಲಿ ನಾನು ಕಂಟೆಂಟ್ ಆಗ್ತಾಯಿದ್ದೆ, ಏನೇನೋ ಪರ್ಫಾರ್ಮ್ ಮಾಡಿಕೊಂಡು. ಸೊ ಅದರಲ್ಲಿ ನನ್ನನ್ನು ಹುಡುಕಿ ಅವರು ನನಗೆ ಒಂದು ಈ ಥರ ಇದೆ, ಏನಂತ ಹೇಳಿಲ್ಲ, ಒಂದು ಕ್ಯಾರೆಕ್ಟರ್ ಇದೆ, ಬಂದುಬಿಡಿ ಅಂತ. ನನಗೆ ಏನು ಮಾಡೋದಂತ ಗೊತ್ತಾಗಿಲ್ಲ. ಮೊದಲನೇ ಅವಕಾಶ ನನಗೆ ಸಿಕ್ಕಿರೋದು. ಇವಾಗಷ್ಟೇ ಮಾತಾಡ್ಕೊಂಡಿರೋದು ಈ ಥರ ಮಾಡಬೇಕು ಅಂತ. ಸೊ ಅದಾದಮೇಲೆ ಚೇತನ್ ಸರ್ ಕೂಡ ಹೇಳಿದ್ರು, ಮಾತಾಡಿದ್ರು ನನ್ನ ಜೊತೆ. ಸೊ ಆವತ್ತೇ ಹೊರಟ್ಬಿಟ್ಟೆ ನಾನು. ಬೆಂಗಳೂರು ಅಂದರೆ ಏನಂತಲೇ ಗೊತ್ತಿರಲಿಲ್ಲ ನನಗೆ, ಯಾವ ಥರ ಇರುತ್ತೆ, ಹೇಗೆ, ಏನು ಬರಬೇಕು, ಎಲ್ಲಿ, ಏನೂ ಗೊತ್ತಿರಲಿಲ್ಲ. ಸೊ ಬಂದಾದಮೇಲೆ ಫಸ್ಟ್ ಹೇಳಿದ್ದೆ, ಸಾತ್ವಿಕ್ ಒಂದು ಕ್ಯಾರೆಕ್ಟರ್ ಇದೆ, ಇದು ಒಂಥರ ಮೇಯ್ನ್ ಲೀಡ್ ಥರ ಕ್ಯಾರೆಕ್ಟರ್ ಮಾಡಿ ನೀವು, ನಿಮ್ಮ ಕೈಯಲ್ಲಿ ಆಗುತ್ತೆ ಅಂತ. ಬಟ್ ನನಗೆ ಡ್ರಾಮಾ ಮಾಡ್ಕೊಂಡಿದ್ದೆ ಊರಲ್ಲಿ, ಯಾವ ಥರ ಮಾಡೋದು, ಏನು ಸಿನಿಮಾ ಅಂದ್ರೇನು, ಕ್ಯಾಮ್ರನ್ನ ಹೇಗೆ ಯಾವ ಥರ ಫೇಸ್ ಮಾಡೋದಂತ ಗೊತ್ತಿಲ್ಲ. ಆ್ಯಂಡ್ ನನ್ನ ಕನ್ನಡ ಬೇರೆ, ನಂದು ಉಡುಪಿ ಕನ್ನಡ. ಯಾರಾದರೂ ಸ್ವಲ್ಪ ಎಲ್ಲಾದರೂ ಉಡುಪಿಲಿ ಮಾತಾಡಿದ್ರೆ ನನಗೆ ತುಳು ಇಲ್ಲಾಂದರೆ ಕನ್ನಡ ಎಲ್ಲ ಮಿಕ್ಸಪ್ ಆಗುತ್ತೆ. ಸ್ವಲ್ಪ ಅದು ನಮ್ಮ ಕಡೆಯವ್ರಿಗೆ ಸ್ವಲ್ಪ ಕಷ್ಟ ಆಗುತ್ತೆ, ಅದು ಲ್ಯಾಂಗ್ವೇಜ್ ಅನ್ನೋದು ಕನ್ನಡ. ಸೊ ಮೊದಲನೇದಾಗಿ ನಾನು ರವಿಕಿರಣ್ ಸರ್ ಆಗಿ ಚೇತನ್ ಸರ್ಗೆ ತುಂಬ ತುಂಬ ಥ್ಯಾಂಕ್ ಯು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನನಗೆ ಕೆಲವೊಂದು ಕಡೆ ನಾನು ನರ್ವಸ್ ಆಗಿದ್ದೀನಿ, ಅಲ್ಲಿ ಬಂದು ನನಗೆ ಹೇಳಿದ್ದಾರೆ, ಇಲ್ಲ ಕಣೋ ನಿನಗೆ ಆಗುತ್ತೆ. ಎಷ್ಟೋ ಸಲ ನಾನು ಏನೇನೋ ಸ್ಟ್ರಗಲ್ ಮಾಡಿದ್ದೀನಿ ಕೆಲವೊಂದು ಸೀನ್ಸಲ್ಲಿ. ಸೊ ತುಂಬ ಹೆಲ್ಪ್ ಮಾಡಿದ್ದಾರೆ ನನಗೆ, ಔಟ್ಪುಟ್ ಚೆನ್ನಾಗಿ ಬರುತ್ತೆ, ಈ ಸಿನಿಮಾ ಆದಮೇಲೆ ನೋಡು ಅಂತ. ಹಾಗೆ ಸುಕೃತ ಮ್ಯಾಮ್ ಅವರು, ಹಾಗೆ ದೇವ್, ಇವರು ಕೂಡ ನನಗೆ ತುಂಬ ಹೇಳಿದ್ರು, ಚೆನ್ನಾಗಿ ಮಾಡಿದ್ದಾನೆ, ಸಿನಿಮಾ ಬಂದಮೇಲೆ ನೋಡಿ ಅಂತ. ನಾನು ಚೆನ್ನಾಗಿ ಮಾಡಿದ್ದೀನಿ, ಸಿನಿಮಾ ನೋಡಿ ಅಂತ ಹೇಳಿದ್ದಾರೆ. ಬಟ್ ಅವ್ರದ್ದು ಅಷ್ಟೇ ಸಪೋರ್ಟ್ ಇದೆ ನನಗೆ. ನಾನು ಸುಮ್ಮನೆ ಕೂತ್ಕೊಳ್ತಾ ಇದ್ದೆ ಸಮ್ಟೈಮ್ಸ್ ಹೋಗಿ, ಹಿಂಗೆ ಇದು ಯಾವ ಥರ ಫೇಸ್ ಮಾಡಲಿ ನಾನು ಅಂತ. ಆ ಟೈಮಲ್ಲಿ ನನಗೆ ದೇವಣ್ಣ ಕೂಡ ಹಾಗೆ ಸುಕೃತ ಮ್ಯಾಮ್ ತುಂಬ ಸಪೋರ್ಟ್ ಮಾಡಿದ್ರು, ಇಲ್ಲ ನಿನಗಾಗತ್ತೆ, ಕ್ಯಾರೆಕ್ಟರ್ ಚೆನ್ನಾಗಿದೆ, ಚೆನ್ನಾಗಿ ಮಾಡ್ತಿದ್ಯಾ ಅಂತ. ಸೊ ನನಗೆ ಏನು ಹೇಳಿದ್ರಲ್ಲ ಇವಾಗ, ಈ ಥರ ಚೆನ್ನಾಗಿ ಬಂದಿದೆ ಅಂತ. ಸೊ ಅವ್ರದ್ದು ಸಪೋರ್ಟ್ ನನಗೆ ಇರೋದ್ರಿಂದನೇ ಚೆನ್ನಾಗಿ ಮಾಡಿದ್ದೀನಿ ನಾನು. ಹಾಗೆ ಕಪಟಿ ಟೀಮ್ ಅವ್ರಿಗೆ ಎಲ್ಲರಿಗೂ ತುಂಬ ಥ್ಯಾಂಕ್ ಯು ಸೋ ಮಚ್. ಟೆಕ್ನಿಷಿಯನ್ಸ್ ಅವ್ರಿಗೂ, ಹಾಗೆ DOP ಸರ್ ಅವ್ರಿಗೂ, ಮ್ಯೂಸಿಕ್ ಅವ್ರಿಗೂ, ಹಾಗೆ ನಮ್ಮ ಸಿನಿಮಾ ಟೀಸರ್ ಲಾಂಚ್ ಮಾಡಿರೋ ಕೃಷ್ಣ ಸರ್ ಅವ್ರಿಗೂ ತುಂಬ ಧನ್ಯವಾದಗಳು. ಜಾಸ್ತಿ ಏನು ಮಾತಾಡಬೇಕಂತ ಗೊತ್ತಾಗ್ತಿಲ್ಲ ನನಗೆ.